ಪ್ರೈಸ್ ಲಾರ್ಡ್. ಪ್ರಿಯ ಎಲ್ಲ ಆಶರೆ ಟಿ ವಿ ಚಾನಲ್ನ ವೀಕ್ಷಕರಿಗೆ ಮತ್ತು ಪಾಸ್ಟರ್ ಸುನೀಲ್ ಡಿಸೋಜಾ ಅವರಿಗೆ, ಎಲ್ಲ ಸಭಿಕರಿಗೆ, ಇಲ್ಲಿ ಸೇವೆ ಮಾಡ್ತಕ್ಕಂಥ ಎಲ್ಲ ಸೇವಕರಿಗೆ ಮತ್ತು ಸಹೋದರರಿಗೆ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮೊಟ್ಟ ಮೊದಲಿಗೆ ಈ ಒಂದು ಅವಕಾಶವನ್ನು ಕೊಟ್ಟಂಥ ನಮ್ಮ ಸೃಷ್ಟಿಕರ್ತನು, ಒಡೆಯನು, ರಕ್ಷಕನು ಆದಂಥ ಯೇಸು ಕ್ರಿಸ್ತುವಿಗೆ ನಾನು ಕೃತಜ್ಞತೆಗಳನ್ನು, ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ನಾವೊಂದು ವಾಕ್ಯದ ಧ್ಯಾನಕ್ಕಾಗಿ ಹೋಗುವ. ಪ್ರೈಸ್ ಗಾಡ್. ಶೀರ್ಷಿಕೆ ಹೀಗಿದೆ, ಶುಭವಾರ್ತೆ. ಪ್ರೈಸ್ ಗಾಡ್. ಶುಭವಾರ್ತೆ ಎಂಬುದಾಗಿ ನಾವು ನೋಡುವುದಾದರೆ ನಮ್ಮ ಜೀವಿತ ಒಂದು ಆಶೀರ್ವಾದಿಸಲ್ಪಟ್ಟ ಹಾಗೆ ಕಾಣಿಸುವುದಕ್ಕಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ನಾವು ಯೋಚನೆ ಮಾಡ್ತೀವಿ, ನಾನು ಆಶೀರ್ವದಿಸಲ್ಪಟ್ಟವನಾಗಿ, ನಾನು ಮಾಡುವಂಥ ಪ್ರಾರ್ಥನೆ ಯಾವಾಗಲೂ ದೇವರು ಕೇಳಬೇಕು, ಅಷ್ಟು ಮಾತ್ರವಲ್ಲ ದೇವರಿಗೆ ನಾನು ಮೆಚ್ಚುಗೆ ಆಗಿ ನಡೆಯಬೇಕು ಎಂಬುದಾಗಿ ನಮಗೆಲ್ಲರಿಗೂ ಒಂದು ಆಸೆ, ಆಕಾಂಕ್ಷೆಗಳಿಗಿರ್ತದೆ. ಪ್ರೈಸ್ ಗಾಡ್. ಆದ್ದರಿಂದ ಕೆಲವೊಂದು ಪ್ರಕಟಣೆಗಳ ಕೊರತೆಯಿಂದಾಗಿ ಅದು ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ, ಪ್ರೈಸ್ ಗಾಡ್, ಹಾಲೆಲೂಯಾ, ಆ ರೀತಿ ಆಗುವುದಕ್ಕೆ ಸಾಧ್ಯವಾಗಿರುವುದಿಲ್ಲ. ಆದರೆ ನಾವೊಂದು ಈ ಒಂದು ವಿಶೇಷವಾದ ಸಂದೇಶಕ್ಕಾಗಿ ನಮ್ಮ ಜೀವಿತ ಆಶೀರ್ವದಿಸಲ್ಪಟ್ಟು ನಡೆಯುವಂಥದ್ದಾಗಿರಬೇಕು. ಮತ್ತು ನಾವು ಪ್ರಾರ್ಥನೆ ಮಾಡುವಾಗ ಮತ್ತು ಮಾಡುವುದಕ್ಕಿಂತ ಮುಂಚೆಲೇ ನಮ್ಮ ವಿಜ್ಞಾಪನೆ ದೇವರ ಸನ್ನಿಧಾನದಲ್ಲಿ ಇರಬೇಕು ಎಂಬುದಾಗಿ ನಾವು ಸಂದೇಶವನ್ನು ಧ್ಯಾನಿಸೋಣ. ಕೀರ್ತನೆಗಳ ಪುಸ್ತಕದಲ್ಲಿ ಹೀಗೆ ನೋಡ್ತೇವೆ, 4ನೇ ಅಧ್ಯಾಯ ಅದರ 3ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಯೆಹೋವನು ತನ್ನ ಭಕ್ತರನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ, ನಾನು ಆತನಿಗೆ ಮೊರೆ ಇಡುವಾಗೆಲ್ಲ ಆತನು ಕೇಳುತ್ತಾನೆ. ಪ್ರೈಸ್ ಗಾಡ್. ಈ ಒಂದು ಸಂದರ್ಭದಲ್ಲಿ ನಾವು ನೋಡಬೇಕಾದ್ರೆ ಇಲ್ಲಿ ಯೆಹೋವನು ತನ್ನ ಭಕ್ತರನ್ನು, ಯಾರು ಭಕ್ತನಾಗಿದ್ದಾನೋ ಅವರನ್ನು ಪ್ರತ್ಯೇಕಪಡಿಸಿಕೊಂಡಿದ್ದಾನೆ. ಭಕ್ತನು ಎಂಬುದಾಗಿ ನಾವು ನೋಡುವುದಾದರೆ ದೇವರಿಗೆ ವಿಧೇಯನು, ದೇವರನ್ನು ಸನ್ಮಾನಿಸುವನು, ದೇವರನ್ನು ಆರಾಧಿಸುವನು, ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವವನು, ದೇವರನ್ನು ತನ್ನ ಎಲ್ಲ ಜೀವಿತದಲ್ಲೂ ದೇವರನ್ನು ಮೊದಲನೇ ಸ್ಥಾನವನ್ನು ಕೊಟ್ಟು ನಡೆಯುವಂಥವನು, ಅವನು ಭಕ್ತನಾಗಿದ್ದಾನೆ. ಆ ಭಕ್ತನಿಗೆ ವಿಶೇಷವಾದ ಒಂದು ಲಕ್ಷಣ ಪ್ರತ್ಯೇಕತೆ ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೀವಿ. ಯಾರು ಭಕ್ತರಾಗಿದ್ದಾರೋ ಅವರಿಗೆ ಒಂದು ಪ್ರತ್ಯೇಕತೆ ಇರ್ತದೆ. ಯಾರು ಪ್ರತ್ಯೇಕತೆ ಇರ್ತದೋ ಅವರ ಪ್ರಾರ್ಥನೆ ಕೇಳಲ್ಪಡ್ತದೆ. ಪ್ರೈಸ್ ಗಾಡ್. ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ, ಪ್ರೈಸ್ ಗಾಡ್, ನಮ್ಮ ಪ್ರಾರ್ಥನೆ ಮೊದಲನೇ ದೇವರ ಸನ್ನಿಧಾನದಲ್ಲಿ ಇರುತ್ತದೆ. ತದನಂತರ ನಾವು ನೋಡೋರಾಗಿರ್ತೇವೆ. ಆದರೆ ಇಲ್ಲಿ ಭಕ್ತನು ಹೇಳ್ತಾನೆ, ನಾನು ಆತನಿಗೆ ಮೊರೆ ಇಡುವಾಗೆಲ್ಲ ಆತನು ಕೇಳುತ್ತಾನೆ. ಈ 3ನೇ ವಚನದಲ್ಲಿ, ಕೀರ್ತನೆ 4ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ಭಕ್ತನನ್ನು ಪ್ರತ್ಯೇಕಿಸಿಕೊಂಡಿದ್ದಾರೆ ಮತ್ತು ಆ ಭಕ್ತನು ದೇವರಿಗೆ ಮೊರೆ ಇಡುವಾಗೆಲ್ಲ ಆತನು ಪ್ರಾರ್ಥನೆಯನ್ನು ಕೇಳುತ್ತಾನೆ. ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ನಾವು ಆಶೀರ್ವದಿಸಲ್ಪಟ್ಟ ಜೀವಿತ ಆಗಿರ್ಬೇಕಂತ ಹೇಳಿದರೆ, ನಿಜವಾಗಲೂ ನಾವು ಭಕ್ತರಾಗಿದ್ದರೆ ನಮಗೊಂದು ಪ್ರತ್ಯೇಕತೆ ಇರ್ತದೆ. ಹಲ್ಲೆಲೂಯಾ. ಆ ಪ್ರತ್ಯೇಕತೆ ಇರುವಂಥ ಪ್ರಾರ್ಥನೆ ಯಾವಾಗಲೂ ದೇವರು ಕೇಳುವವನಾಗಿದ್ದಾನೆ. ಈ ವಚನದಲ್ಲಿ ಹೇಳುವ ಪ್ರಕಾರ ಆ ಪ್ರತ್ಯೇಕಿಸಲ್ಪಟ್ಟ ಭಕ್ತನಿಗೆ ಒಂದು ಏನಿದೆ ಅಂದರೆ ವಿಶೇಷವಾದ ಒಂದು ಇಲ್ಲಿ ಆಶೀರ್ವಾದ. ಯಾವಾಗಲೂ ಕೆಲವು ಸಮಯ ಯಾವಾಗಲೂ ಒಂದು ಸಲ ಪ್ರಾರ್ಥನೆ ಕೇಳುವುದು, ಮತ್ತೊಂದು ಸಮಯ ಕೇಳಲ್ಪಡದೇ ಇರುವುದು ಅಲ್ಲ. ಆದರೆ ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ದೇವರಿಗೆ ಆ ಪ್ರಾರ್ಥನೆ ಕೇಳಲ್ಪಡುತ್ತದೆ ಎಂಬುದಾಗಿ ಇಲ್ಲಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ನಾವು ಸತ್ಯವೇದ್ಯದಲ್ಲಿ ಅನೇಕ ಭಕ್ತರನ್ನು ನಾವು ನೋಡ್ತೇವೆ, ಪ್ರತ್ಯೇಕಿಸಲ್ಪಟ್ಟಂಥ ಭಕ್ತರನ್ನು ನಾವು ನೋಡ್ತೇವೆ. ಅವರು ಯಾವಾಗಲೂ, ಪ್ರೈಸ್ ಗಾಡ್, ಆಶೀರ್ವಾದ ಜೀವನವನ್ನು ಮಾಡಿದರು. ಉದಾಹರಣೆಗಾಗಿ ನಾವು ಅಬ್ರಹಾಮನನ್ನು ತೆಗೆದುಕೊಳ್ಳುವಾಗ ಆತನು ಏನಾಯಿತು, ಪ್ರತ್ಯೇಕತೆಯ ಜೀವಿತ ಅಂದರೆ ದೇವರ ವಾಕ್ಯದ ಮಾತಿನ ಪ್ರಕಾರ
ಜೀವಿತ ಅಬ್ರಾಮನು ಅನುಸರಿಸಿದ್ದರಿಂದ ಪ್ರೈಸ್ ಗಾಡ್ ಆತನು ದೇವರಿಗೆ ಸ್ನೇಹಿತನಾದನು. ಮಾತ್ರವಲ್ಲ, ಅಬ್ರಾಹಮನು ಆಶೀರ್ವದಿಸಲ್ಪಟ್ಟವನಾದನು. ಹಾಲೆಲೂಯ. ಮತ್ತು ಅಷ್ಟು ಮಾತ್ರವಲ್ಲ, ಅಬ್ರಾಹಮನಿಗೆ ದೇವರು ಒಂದೂ ಮರೆ ಮಾಡಲಿಲ್ಲ. ತಾನು ಮಾಡುವಂಥ ಕೆಲಸಗಳನ್ನು ಅಬ್ರಾಹಮನಿಗೆ ತಿಳಿಸುವಂಥ ಒಬ್ಬ ಸ್ನೇಹಿತರಾಗಿ ಇರುವುದನ್ನು ನಾವು ಕಾಣ್ತೇವೆ. ಪ್ರೈಸ್ ಗಾಡ್. ಈ ವಚನದಲ್ಲಿ ನಾವು ನೋಡುವಾಗ ಅನೇಕ ಭಕ್ತರನ್ನು ನಾವು ನೋಡಿದ್ದೇವೆ ಹಳೆ ಒಡಂಬಡಿಕೆ. ಅವೆಲ್ಲವೂ ನಮಗೆ ನಿದರ್ಶನವಾಗಿ ಕೊಡಲ್ಪಟ್ಟಿದೆ. ಆದರೆ ನಾವು ಸತ್ಯವೇದದಲ್ಲಿ ನಾವು ಒಬ್ಬರನ್ನ ಅನುಸರಿಸಲಿಕ್ಕೆ ನಮಗೆ ಬೈಬಲ್ ಪ್ರಬೋಧಿಸ್ತದೆ. ಯಾರನ್ನಂತ ಹೇಳಿದರೆ ನಜರೇತಿನ ಯೇಸು ಕ್ರಿಸ್ತನನ್ನು ಮಾತ್ರ. ಹಲ್ಲೆಲೂಯಾ. ಈ ಒಂದು ವಾಕ್ಯದ ಮುಖಾಂತರ ನಾವು ತಿಳಿದುಕೊಳ್ಳುವಂಥ ಅಂಶ ಏನಂತ ಹೇಳಿದರೆ, ನಮ್ಮ ಜೀವಿತದಲ್ಲಿ ಯಾರು ಭಕ್ತರಾಗಿದ್ದಾರೋ ಅವರ ಜೀವಿತದಲ್ಲಿ ಒಂದು ಪ್ರತ್ಯೇಕತೆ ಇರ್ತದೆ. ಆ ಪ್ರತ್ಯೇಕಿಸಲ್ಪಟ್ಟವರ ಪ್ರಾರ್ಥನೆ ಕೇಳಲ್ಪಡ್ತದೆ. ಪ್ರೈಸ್ ಗಾಡ್. ಆದ್ದರಿಂದ ನಮ್ಮ ಜೀವಿತದಲ್ಲಿ ಕೆಲವೊಮ್ಮೆ ನಾವು ಭಕ್ತರಾಗಿದ್ದೇವೆ, ಕೆಲವೊಮ್ಮೆ ನಾವು ಎಲ್ಲ ರೀತಿಯಲ್ಲಿಯೂ ನಾವು ಕರೆಕ್ಟಾಗಿದ್ದೇವೆ ಅಂತ ನಾವು ಅನಿಸ್ಕೊಳ್ತೇವೆ. ಆದರೆ ಸತ್ಯವೇದವನ್ನು ನಾವು ಓದುವಾಗ ನಾವು ಯಾರಾಗಿದ್ದೇವೆ ಎಂಬುದಾಗಿ ವಾಕ್ಯಗಳು ನಮ್ಮನ್ನು ವಿವೇಚಿಸುವಂಥದ್ದಾಗಿದೆ. ಪ್ರೈಸ್ ಗಾಡ್. ಆದ್ದರಿಂದ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ನಾವು ಭಕ್ತರು ಆಗಿದ್ದರೆ ನಮಗೊಂದು ಪ್ರತ್ಯೇಕತೆ ಇರ್ತದೆ. ಆ ಭಕ್ತನ ಮೊದಲನೇ ವಿಶೇಷವಾದ ಗುಣ ಏನಂತ ಹೇಳಿದರೆ ಪ್ರತ್ಯೇಕತೆ. ಅಬ್ರಾಮನ ಜೀವಿತದಲ್ಲಿ ನಾವು ನೋಡುವುದು, ಅಬ್ರಾಮನು ಏನು ಮಾಡಿದ ಅಂತ ಹೇಳಿದರೆ, ಅವನು ಲೋಟನಿಂದ ಪ್ರತ್ಯೇಕತೆ ಹೊಂದುವುದನ್ನು ನಾವು ಕಾಣ್ತೇವೆ. ಲೋಕದ ಜೀವಿತದಿಂದ ದೇವರು ಬಿಡು ಎಂದು ಹೇಳುವಂಥದ್ದನ್ನು ಬಿಟ್ಟು ದೇವರಿಗೋಸ್ಕರ ಆತನು ಪ್ರಯಾಣಿಸುವುದನ್ನು ನಾವು ನೋಡ್ತೇವೆ. ಅಬ್ರಾಮನಲ್ಲಿ ಆ ಒಂದು ಪ್ರತ್ಯೇಕತೆ ಇದ್ದಿದ್ದರಿಂದ ಆತನು ದೇವರ ಸಂಗಡ ಒಬ್ಬ ಸ್ನೇಹಿತನಾಗಿ ಮಾತನಾಡಿದನು ಎಂಬುದಾಗಿ ನಾವು ಕೇಳ್ತೇವೆ. ಆ ಅಬ್ರಾಮನಿಗೆ ಆ ವಿಶೇಷವಾದ ಗುಣ ಇದ್ದಿದ್ದರಿಂದ ನಾವು ನೋಡ್ತೇವೆ, ದೇವರು ಸೋದಮ್ ಗೋಮೋರ್ ಪಟ್ಟಣವನ್ನು ನಾಶ ಮಾಡುವುದಕ್ಕೆ ಹೋಗುವುದಕ್ಕಿಂತ ಮುಂಚೆ ಅಬ್ರಾಮನನ್ನು ಕೇಳುವಂಥ ದೇವರಾಗಿದ್ದರು. ಹಲ್ಲೆಲೂಯ. ಇವತ್ತು ನಮ್ಮ ಜೀವಿತದಲ್ಲಿ ಒಂದು ಪ್ರತ್ಯೇಕತೆ ಇರುವುದಾದರೆ ದೇವರು ಅದೇ ದೇವರು, ಯಾಕಂದರೆ ಸದಾಕಾಲ ಏಕರೀತಿಯಾಗಿ ಇರುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯ. ಆತನು ಮಾತಿನಲ್ಲಿ ಸತ್ಯವಂತನು, ನಾನೇ ಸತ್ಯ ಎಂದು ಹೇಳಿದಂಥ ದೇವರು. ಪ್ರೈಸ್ ಗಾಡ್. ಆತನು ವಾಗ್ದಾನದಲ್ಲಿ ನಂಬಿಗಸ್ತನು, ಅದೇ ರೀತಿಯಾಗಿ ಇರಲಿಕ್ಕೆ ಈಗಲೂ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಆತನು ಬದಲಾಗದ ದೇವರಾಗಿದ್ದಾನೆ. ಆದರೆ ಇಲ್ಲಿ ನಾವು ಗಮನಿಸಬೇಕು, ನಮ್ಮ ಪ್ರಾರ್ಥನೆ ನಾವು ಮಾಡುವುದಕ್ಕಿಂತ ಮುಂಚೆ ಕೇಳಲ್ಪಡಬೇಕಂದ್ರೆ ಈ ಪ್ರತ್ಯೇಕತೆಯ ಜೀವಿತ ಬಹಳ ಮುಖ್ಯವಾಗಿದೆ. ಕರ್ತನಾದ ಯೇಸು ಕ್ರಿಸ್ತರು ಒಂದು ಮಾತು ಹೇಳ್ತಾರೆ. ಪ್ರೈಸ್ ಗಾಡ್. ಯೋಹಾನನ ಬರೆದ ಸುವಾರ್ತೆ ಅದರ 8ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಹೇಳ್ತಾರೆ, ಅದರಲ್ಲಿ ನೋಡ್ತೀವಿ 23ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಈ ಅಧ್ಯಾಯದಲ್ಲಿ, ಪ್ರೈಸ್ ಗಾಡ್ ಹಲ್ಲೆಲೂಯ, ಈ ದೇವರು ಮಾತನಾಡೋ ವಾಕ್ಯ ನಿಮಗೆಲ್ಲರಿಗೂ ಹೇಳುವಂಥ ಮಾತು ಅಲ್ಲಿ, ನೀವು ಕೆಳಗಿನವರು ನಾನು ಮೇಲಿನವನು, ನೀವು ಈ ಲೋಕದವರು ನಾನು ಈ ಲೋಕದವನಲ್ಲ. ಪ್ರೈಸ್ ಗಾಡ್. ನೋಡಿ, ನಮ್ಮ ಯೇಸು ಕ್ರಿಸ್ತನು ಮೇಲಿನವನು, ಆದ್ದರಿಂದ ನಾವು ಮೇಲಿನವರಾಗಿದ್ದೇವೆ. ಆದರೆ ಕೆಳಗಿನವರು ಅಂದರೆ ಲೋಕದವರಲ್ಲ, ನಾವು ಪರಲೋಕದವರು. ಅಂದರೆ ನಮ್ಮಲ್ಲಿ ಒಂದು ಪ್ರತ್ಯೇಕತೆ ಇದೆ. ಯೇಸು ಕ್ರಿಸ್ತರ ಜೀವಿತದಲ್ಲಿ, ಆತನ ಜೀವಿತದಲ್ಲಿ ನಾವು ನೋಡೋದಾದರೆ ಒಂದು ಪ್ರತ್ಯೇಕತೆ ಇತ್ತು. ಮಾರ್ಕನು ಬರೆದ ಸುವಾರ್ತೆ ಅದರ 7ನೇ ಅಧ್ಯಾಯ ನಾವು ನೋಡುವಾಗ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಾಕ್ಯ ನಾನು ಓದಲಿಕ್ಕೆ ಬಯಸ್ತೇನೆ. ಅಲ್ಲಿ ಹೇಳುವುದನ್ನು ಕೇಳ್ತೇವೆ. ಏನಂತ ಹೇಳ್ತಾರಂದರೆ ಅದರ 8ನೇ ವಚನದಲ್ಲಿ, ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನು ಎಂಬುದನ್ನು ನೋಡ್ತೇವೆ. ನಂತರ ಆ 9ನೇ ವಚನದಲ್ಲಿ ನಾವು ನೋಡುವಾಗ, ನೀವು ನಿಮ್ಮ ಸಂಪ್ರದಾಯವನ್ನು ಹಿಡಿದು ನಡೆಸುವುದಕ್ಕಾಗಿ ದೇವರ ಆಜ್ಞೆಯನ್ನು ವ್ಯರ್ಥ ಮಾಡುತ್ತೀರಿ. ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯವನ್ನು ಕೈಗೊಳ್ಳಬೇಕು ನಾವು. ಕಲ್ಪನೆಗಳಿಂದ, ಪ್ರೈಸ್ ಗಾಡ್, ಒಂದು ಯಾವುದೇ ರೀತಿಯಾದಂಥ ಮನುಷ್ಯ ಸೈತಾನನಿಂದ ಹುಟ್ಟಿದಂಥ ಒಂದು ಕಾಲ್ಪನಿಕ ಜೀವಿತದಲ್ಲಿ ಜೀವಿಸಲಿಕ್ಕೆ ನಮ್ಮನ್ನು ದೇವರು ಕರೆದಿಲ್ಲ. ದೇವರ ವಾಕ್ಯ ಏನು ಹೇಳ್ತದೋ
ಅದರ ಪ್ರಕಾರವಾಗಿ ಜೀವಿಸಲಿಕ್ಕೆ ಕರೆದಿದ್ದಾನೆ. ಅದೇ ಒಂದು ಪ್ರತ್ಯೇಕತೆಯಾಗಿದೆ. ಆದರೆ ಯೇಸು ಕ್ರಿಸ್ತರು ಹೇಳ್ತಾರೆ 13ನೇ ವಚನದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಹೀಗೆ ನೀವು ಕಲಿಸುತ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ ಮತ್ತು ಇಂಥ ಕಾರ್ಯಗಳನ್ನು ಇನ್ನೂ ಎಷ್ಟೋ ಮಾಡುತ್ತೀರಿ ಎಂಬುದಾಗಿ. ಹಾಲೆಲೂಯಾ, ಪ್ರೈಸ್ ಗಾಡ್. ಅಂದರೆ ಇಲ್ಲಿ ಪವಿತ್ರಾತ್ಮನವರು ನಮಗೆ ನಿಮಗೆ ಮಾತನಾಡುವಂಥ ಒಂದು ಆಲೋಚನೆ ಏನಂತ ಹೇಳಿದರೆ, ನಮ್ಮಲ್ಲಿ ಒಂದು ಪ್ರತ್ಯೇಕತೆ ಇರಬೇಕು. ಅದು ಏನಂತ ಹೇಳಿದರೆ ದೇವರಿಗೆ ಜೀವಿಸುವಂಥ ಪ್ರತ್ಯೇಕತೆ. ಅಂದರೆ ದೇವರ ವಾಕ್ಯಕ್ಕೋಸ್ಕರ ಈ ಸತ್ಯವನ್ನು ತಿಳಿದುಕೊಂಡಾಗ ನಮಗೆ ಅದು ಬಿಡುಗಡೆ ಆಗುವಂಥದ್ದಾಗಿದೆ. ಅಲ್ಲಿ 4ನೇ ಕೀರ್ತನೆ 3ನೇ ವಚನದಲ್ಲಿ ನಾವು ನೋಡಿದಾಗ ಭಕ್ತನನ್ನು ಪ್ರತ್ಯೇಕಪಡಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳ್ರಿ. ನಾನು ಆತನಿಗೆ ಮೊರೆ ಇಟ್ಟಾಗೆಲ್ಲ ಆತನು ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬುದಾಗಿ ವಚನದಲ್ಲಿ ನೋಡ್ತೇವೆ. ಪ್ರೈಸ್ ಗಾಡ್. ಆದರೆ ಇಲ್ಲಿ ಯೇಸು ಕ್ರಿಸ್ತರ ಜೀವಿತದಲ್ಲಿ ಒಂದು ಪ್ರತ್ಯೇಕತೆ ಇತ್ತು. ಅವರು ಯಾವ ಪ್ರತ್ಯೇಕತೆಯಲ್ಲಿ ಜೀವಿಸಿದರು ಎಂಬುದನ್ನು ನೋಡುವುದಾದರೆ, ಅವರು ಪರಲೋಕ ರಾಜ್ಯದವರಾಗಿ ಜೀವಿಸಿದರು. ಹಾಲೆಲೂಯಾ. ಅವರು ತಂದೆಯ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ಒಂದು ಉದ್ದೇಶದೊಂದಿಗೆ ಈ ಭೂಮಿಯ ಮೇಲೆ ಅವರು ಏನಾದರೂ ಜನಿಸಿದರು. ಹಾಲೆಲೂಯಾ. ಆದರೆ ಅವರು ಜೀವಿತ ತೋರಿಸಿಕೊಡುವಂಥದ್ದು ನಮಗೆ ನಿಮಗೆ ಮಾದರಿ ತೋರಿಸಲಿಕ್ಕಾಗಿ, ನಮ್ಮನ್ನು ರಕ್ಷಿಸುವುದಕ್ಕಾಗಿ, ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕಾಗಿ, ಆತನು ತೋರಿಸಿಕೊಡುವುದಕ್ಕಾಗಿ ಯೇಸು ಕ್ರಿಸ್ತರು ಬಂದಿರುವುದನ್ನು ನಾವು ಇಲ್ಲಿ ಕಾಣ್ತೇವೆ. ಅವರ ಜೀವಿತ ನೋಡಿ, ಅವರು ದೇವರು ಏನು ಹೇಳಿದಾರೋ ಅದರ ಪ್ರಕಾರವಾಗಿ ಜೀವಿಸಿ ನಮಗೆ ತೋರಿಸಿದರು. ಆದರೆ ಅವರ ಜೀವಿತದಲ್ಲಿ ಒಂದು ಪ್ರತ್ಯೇಕತೆ ಇದೆ. ಹಾಗೆ ನೀವು ಅವರ ಜೀವಿತದ ಪ್ರಕಾರ ಜೀವಿಸುವಾಗ, ದೇವರ ವಾಕ್ಯದಲ್ಲಿ ಏನು ಹೇಳಿದಾರೋ ಅದರ ಪ್ರಕಾರ ಜೀವಿಸುವಾಗ ನಮ್ಮಲ್ಲಿ ಒಂದು ಪ್ರತ್ಯೇಕತೆ ಬರ್ತದೆ ಮತ್ತು ನಾವು ಭಕ್ತರಾಗಿ ಕಾಣಿಸಿಕೊಳ್ತೇವೆ ಪ್ರಿಯರೇ. ಹಾಲೆಲೂಯಾ. ಇವತ್ತು ನನ್ನಿಂದ ನಿಮ್ಮಿಂದ ಬಯಸುವಂಥ ಒಂದು ಸಂಗತಿ ಏನೆಂದರೆ, ನಾವು ಭಕ್ತರಾಗಿದ್ದರೆ ನಿಜವಾದ ಭಕ್ತರಾಗಿದ್ದರೆ ನಮ್ಮಲ್ಲಿ ಒಂದು ಪ್ರತ್ಯೇಕತೆ ಇರ್ತದೆ. ಆ ಪ್ರತ್ಯೇಕತೆ ಇದ್ದರೆ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ, ನಾವು ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆಯೇ ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಾನದಲ್ಲಿ ಇರ್ತದೆ. ಹಾಗಾದರೆ ನಾವು ಪ್ರಾರ್ಥನೆ ಯಾಕೆ ಮಾಡಬೇಕೆಂಬುದಾಗಿ ನೀವು ಕೇಳುವುದಾದರೆ, ಪ್ರಾರ್ಥನೆ ಮಾಡಬೇಕೆಂಬುದು ದೇವರ ಚಿತ್ತವಾಗಿದೆ, ದೇವರ ನಿಯಮವಾಗಿದೆ. ಹಾಲೆಲೂಯಾ. ಆದ್ದರಿಂದ ಯೇಸು ಕ್ರಿಸ್ತರು ಇಲ್ಲಿ ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ 17ನೇ ಅಧ್ಯಾಯದಲ್ಲಿ ಅವರೊಂದು ಮಾತು ಹೇಳ್ತಾರೆ, ನಾನು ಲೋಕದವನಲ್ಲದ ಪ್ರಕಾರ ನೀವು ಲೋಕದವರಲ್ಲ. ತಂದೆಯು ನನ್ನನ್ನು ಹೇಗೆ ಕಳಿಸಿಕೊಟ್ಟನು ನಾನು ನಿಮ್ಮನ್ನು ಕಳಿಸಿಕೊಟ್ಟಿದ್ದೇನೆ. ಪ್ರೈಸ್ ದಿ ಲಾರ್ಡ್. ನಮ್ಮನ್ನು ಕಳಿಸಿಕೊಟ್ಟಂಥವರು ಯಾರು, ಅವರ ಜೀವಿತ ಹೇಗೆ, ನಿಜವಾಗಲೂ ಆತನು ನಮ್ಮನ್ನು ಕಳಿಸಿದ್ದರೆ ನಮ್ಮಲ್ಲಿ ಒಂದು ಪ್ರತ್ಯೇಕತೆ ಇರ್ತದೆ. ಆತನು ಕಳಿಸಿಲ್ಲ ಅಂದರೆ ನಮ್ಮಲ್ಲಿ ಪ್ರತ್ಯೇಕತೆ ಇರುವುದಿಲ್ಲ. ಕಾಂಪ್ರಮೈಸ್ ಜೀವಿತವನ್ನು ಮಾಡ್ತಾರೆ. ಅದಕ್ಕೆ ಯೂದನ ಪತ್ರಿಕೆಯಲ್ಲಿ ಹೇಳ್ತಾರೆ, ಕೆಲವರು ಭಕ್ತಿಹೀನರು, ಕಪಟ ಭಕ್ತರು, ಸುಳ್ಳು ಭಕ್ತರು ಎಂಬುದಾಗಿ ಯೂದನ ಪತ್ರಿಕೆಯಲ್ಲಿ ನೋಡ್ತೇವೆ. ಅವರಿಗೆ ಪೂರ್ವದಲ್ಲಿ ದಂಡನೆ ಆಗಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಕಪಟಿಗಳು. ಲೋಟನು ಅದರ ಹೆಸರ ಅರ್ಥ ಕಪಟಿ ಎಂಬುದಾಗಿ. ಆದರೆ ಆತನ ಜೀವಿತದಲ್ಲಿ ಏನಿತ್ತು, ಕಾಂಪ್ರಮೈಸ್ ಜೀವಿತ ಇತ್ತು. ಲೋಕದ ಆಶೆಗೆ ಒಳಪಟ್ಟು ಜೀವಿಸಿದ, ದೇವರಿಗೆ ಒಳಪಟ್ಟು ಜೀವಿಸಲಿಲ್ಲ. ಕೆಲವರು ಅದೇ ರೀತಿಯಲ್ಲಿ ಇದ್ದಾರೆ. ಆದ್ದರಿಂದ ಅವರಲ್ಲಿ ಒಂದು ಪ್ರತ್ಯೇಕತೆ ಇರುವುದಿಲ್ಲ. ಅವರು ಯಾವಾಗಲೂ ಇರ್ತಾರೆ. ಯೇಸು ಕ್ರಿಸ್ತನ ಕಾಲದಲ್ಲಿ ಇದ್ದರು, ಆದಿಯಿಂದಲೂ ಇದ್ದರು, ಈಗಲೂ ಇರ್ತಾರೆ, ಮುಂದಲೂ ಇರ್ತಾರೆ. ಆದರೆ ಇಲ್ಲಿ ಒಂದು ವಿಶೇಷವಾದ ಸಂಗತಿ ಏನಂತ ಹೇಳಿದರೆ, ಎಲ್ಲರನ್ನೂ ಕರೆದಿದ್ದಾರೆ, ಇಡೀ ಲೋಕಕ್ಕೆ ಕರೆ ಕೊಟ್ಟಿದ್ದಾರೆ. ಆದರೆ ಯಾರನ್ನು ಯೇಸು ಕ್ರಿಸ್ತನು ಜಗದ ಉತ್ಪತ್ತಿಗಿಂತ ಮುಂಚೆಯೇ ಆರಿಸಿಕೊಂಡು ಕಳಿಸಲ್ಪಟ್ಟಿದ್ದಾರೆ, ಪ್ರೈಸ್ ಗಾಡ್, ಅವರಿಗೆ ಗೊತ್ತು ಒಂದು ಪ್ರತ್ಯೇಕತೆಯ ಜೀವಿತ. ಹಲ್ಲೆಲೂಯಾ. ಒಂದು ಪ್ರತ್ಯೇಕತೆಯ ಜೀವಿತ, ದೇವರ ವಾಕ್ಯದ ಪ್ರಕಾರ ಜೀವಿತ ಮಾಡುವಾಗ ಪ್ರೈಸ್ ಗಾಡ್ ನಮ್ಮ ಪ್ರಾರ್ಥನೆ ನಿಶ್ಚಯವಾಗಿ ಕೇಳಲ್ಪಡುವುದು. ಹಲ್ಲೆಲೂಯಾ. ಯೇಸು ಕ್ರಿಸ್ತರ ಒಂದು ಆ ಜೀವಿತ ನಮ್ಮಲ್ಲಿ ಬರುವುದಾದರೆ, ಆ ಒಂದು ವಿಧೇಯತೆ, ಆ ಒಂದು ಪರಿಶುದ್ಧತೆ, ಆ ಒಂದು ಪ್ರಾರ್ಥನೆ ಜೀವಿತ,
ಪ್ರತ್ಯೇಕತೆಯ ಜೀವಿತ ನಮ್ಮಲ್ಲಿ ಬರುವುದಾದರೆ ನಿಜವಾಗಲೂ ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಾನದಲ್ಲಿ ಮುಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂದರೆ ಬೈಬಲ್ ಹೇಳ್ತದೆ, ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ ಅಂಥೇಳಿ. ಯಾಕಂದರೆ ಯಾವನು ಭಕ್ತನಾಗಿದ್ದಾನೋ ಅವನಲ್ಲಿ ಒಂದು ಪ್ರತ್ಯೇಕತೆ ಇರ್ತದೆ. ಅವನು ಪ್ರಾರ್ಥನೆ ಮಾಡುವಾಗ ದೇವರು ಯಾವಾಗಲೂ ಕೇಳ್ತಾನೆ. ಹಲ್ಲೆಲೂಯಾ. ಈ ಒಂದು ದೇವರ ವಾಕ್ಯದ ಮುಖಾಂತರ ನಾವು ಅರ್ಥ ಮಾಡಿಕೊಳ್ಳುವುದೇನೆಂದರೆ, ಇವತ್ತು ನಮ್ಮ ಜೀವಿತದಲ್ಲಿ ಪ್ರತ್ಯೇಕತೆ ಇದೆಯಾ, ಅಥವಾ ಲೋಕದೊಟ್ಟಿಗೆ ನಾವು ಕಾಂಪ್ರಮೈಸ್ ಜೀವಿತವನ್ನು ಮಾಡ್ತಾ ಇದ್ದೇವಾ? ನಾವು ಪ್ರಶ್ನೆ ಮಾಡಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತರಲ್ಲಿ ಇನ್ನೊಂದು ವಿಶೇಷವಾದ ಗುಣ ಏನಿರ್ತದೆ, ಅವರು ದೇವರನ್ನು ಯಾವಾಗಲೂ ತಮ್ಮ ಮುಂದೆ ಇಟ್ಟು, ಅಂದರೆ ದೇವರ ಚಿತ್ತವಿಲ್ಲದೆ ಅವರು ಏನು ಮಾಡಲಿಲ್ಲ. ದಾವೀದನು ಹೇಳುವಾಗ 16ನೇ ಕೀರ್ತನೆ 8ನೇ ವಚನದಲ್ಲಿ ನೋಡಿದ್ರೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗಿಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆ ಇರುವುದರಿಂದ ನಾನು ಕದಲುವುದಿಲ್ಲ. ಪ್ರೈಸ್ ಗಾಡ್. ಇವತ್ತು ನಮ್ಮ ಜೀವಿತದಲ್ಲಿ ಆ ಸಂಗತಿಗಳು ಇರಬೇಕಾದ್ರೆ ನಮ್ಮಲ್ಲಿ ದೇವರ ವಾಕ್ಯದ ಜೀವಿತ ಇರುವಾಗ ನಮ್ಮಲ್ಲಿ ಒಂದು ಆಶೀರ್ವಾದಕರ ಜೀವಿತ. ಹಲ್ಲೆಲೂಯಾ. ಅಬ್ರಹಾಮನು ಹೇಗೆ ಆಶೀರ್ವದಿಸಲ್ಪಟ್ಟನೋ, ದೇವರಿಗಾಗಿ ಜೀವಿಸಿದಂಥ ಭಕ್ತರಿಗೆ ಹೇಗೆ ಆಶೀರ್ವಾದಕರವಾದ ಜೀವಿತ ಕೊಟ್ಟರು, ಹಾಗೂ ನಮಗೂ ನಿಮಗೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಕೊಡಲಿಕ್ಕೆ ದೇವರು ಶಕ್ತರಾಗಿದ್ದಾರೆ. ಪ್ರೈಸ್ ಗಾಡ್. ಆ ಭಕ್ತನು ಯಾರಲ್ಲಿ ಪ್ರತ್ಯೇಕತೆ ಇರ್ತದೋ ಅವರನ್ನು ದೇವರು ಕಾಪಾಡುವಂಥ ದೇವರಾಗಿದ್ದಾರೆ. ಯಾಕಂದರೆ ಅವರು ದೇವರಿಗಾಗಿ ಜೀವಿಸ್ತಾರೆ, ದೇವರು ಅವರಿಗಾಗಿ ಇರುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದ ದೇವರು ಬಯಸುವಂಥದ್ದು ನಮ್ಮಲ್ಲಿ ಪ್ರತ್ಯೇಕತೆಯ ಜೀವಿತ, ಪಾರದರ್ಶಕ ಜೀವಿತ. ಪ್ರೈಸ್ ಗಾಡ್. ನಾವು ಲೋಕದಲ್ಲಿದ್ದರೂ ನಾವು ಲೋಕದವರಲ್ಲ. ಆದ್ದರಿಂದ ದೇವರ ವಾಕ್ಯದ ಜೀವಿತ ನಮ್ಮಲ್ಲಿ ಇದೆಯಾ? ನಮಗೆ ಅನೇಕ ಶೋಧನೆಗಳಿದೆ, ನಮಗೆ ಅನೇಕ ವೇಳೆ ಸಂಕಟಗಳು ಉಂಟು, ನಿರಾಶೆಗಳು ಉಂಟು. ಆದರೂ ನಮ್ಮಲ್ಲಿ ಒಂದು ಪ್ರತ್ಯೇಕತೆಯ ಸಮರ್ಪಿತ ಜೀವಿತ ಇರುವುದಾದರೆ ದೇವರು ನಮ್ಮನ್ನು ಈ ಸತ್ಯವೇದದಲ್ಲಿ ಹೇಗೆಲ್ಲ ಯಾವ್ಯಾವ ಭಕ್ತರನ್ನು ನಡೆಸಿದಾನೋ, ಆತನಿಗೆ ವಿಧೇಯರಾಗಿ ಯಾರು ನಡೆದಿದ್ದಾರೋ ಅವರನ್ನು ಹೇಗೆ ನಡೆಸಿದಾರೋ ಈಗಲೂ ನಡೆಸಲಿಕ್ಕೆ ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಆ ಒಂದು ಅನುಭವಿತ ಜೀವಿತ, ಆ ಒಂದು ವಾಕ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಪ್ರೈಸ್ ಗಾಡ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಾವು ಪ್ರಶ್ನೆ ಮಾಡಿಕೊಳ್ಳೋಣ ನಮ್ಮ ಹೃದಯದಲ್ಲಿ, ನಾನು ಯೇಸು ಕ್ರಿಸ್ತರಿಗಾಗಿ ನಾನು ಜೀವಿಸ್ತಾ ಇದ್ದೇನಾ? ಯೇಸು ಕ್ರಿಸ್ತರ ಹೆಜ್ಜೆ ಜಾಡಿನಲ್ಲಿ ನಡೀತಾ ಇದ್ದೇನಾ? ಅವರಿಗೆ ಕೊಟ್ಟಂಥ ಆತ್ಮಭಾರ ನನಗಿದೆಯಾ? ಸುವಾರ್ತೆ ಭಾರ ನನಗಿದೆಯಾ? ಪ್ರಾರ್ಥನೆ ಮಾಡುವಂಥ ಭಾರ ಇದೆಯಾ? ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳುವಂಥ ನಿಯಮ ಭಾರ ಇದೆಯಾ? ಮತ್ತೊಬ್ಬರಿಗಾಗಿ ಕಣ್ಣೀರಿಟ್ಟು ಪ್ರಾರ್ಥಿಸುವ ಭಾರ ಇದೆಯಾ? ಸೇವೆಗಾಗಿ ಪ್ರೈಸ್ ಗಾಡ್ ನಾವು ಸೇವೆ ಮಾಡಬೇಕೆಂಬುದಾಗಿ ಸಮರ್ಪಿತೆಯ ಜೀವಿತ ಇದೆಯಾ? ಇವತ್ತು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಆದ್ದರಿಂದ ಈ ವಾಕ್ಯದ ಮುಖಾಂತರ ನಾವು ತಿಳಿದುಕೊಳ್ಳಲ್ಪಡುವುದೇನೆಂದರೆ, ಹಳೆ ಒಡಂಬಡಿಕೆಯಲ್ಲಿ ಆ ಭಕ್ತನು ಪ್ರತ್ಯೇಕತೆ ಜೀವಿತ ಪ್ರಾರ್ಥನೆ ಮಾಡಿದಾಗ ದೇವರು ಕೇಳ್ತಿದ್ರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ವಿಶೇಷವಾದ ಆಶೀರ್ವಾದ ಅಂತ ಏನು ಹೇಳಿದರೆ, ದೇವರು ಯಾವಾಗಲೂ ನಮ್ಮ ಸಂಗಡ ಇರ್ತಾರೆ. ಅದಕ್ಕೆ ಅಪೊಸ್ತಲನಾದ ಪೌಲ ಹೇಳ್ತಾರೆ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಯೇಸು ಕ್ರಿಸ್ತರು ವಾಗ್ದಾನ ಮಾಡಿದ್ದಾರೆ, ಯುಗದ ಸಮಾಪ್ತಿಯವರೆಗೂ ನಾನು ಯಾವಾಗಲೂ ನಿಮ್ಮ ಸಂಗಡ ಇರ್ತೇನೆ ಅಂತೇಳಿ. ಯಾರಲ್ಲಿ ಪ್ರತ್ಯೇಕತೆ ಇದೆಯೋ, ಯಾರು ದೇವರ ಚಿತ್ತವನ್ನು ನೆರವೇರಿಸ್ತಾರೋ ಅವರಿಗೆ ಮಾತ್ರ ದೇವರು ಸಂಗಡ ಇರುವುದು. ಎಲ್ಲ ಸಂಗಡ, ಅವಿಧೇಯರ ಸಂಗಡ, ಭಕ್ತಿಹೀನರ ಸಂಗಡ ದೇವರು ಇರುವುದಿಲ್ಲ. ಯಾಕಂದರೆ ಪವಿತ್ರಾತ್ಮನವರು ದೇವರ ವಾಕ್ಯಕ್ಕೆ ಯಾರು ವಿಧೇಯರಾಗ್ತಾರೋ, ದೇವರ ವಾಕ್ಯವನ್ನು ಸ್ಮರಿಸ್ತಾರೋ, ದೇವರ ವಾಕ್ಯವನ್ನು ಯಾವಾಗಲೂ ಮುಂದಿಟ್ಟುಕೊಂಡಿದ್ದಾರೋ, ದೇವರ ವಾಕ್ಯವನ್ನು ಪ್ರೈಸ್ಗಳು ಯಾರು ಸನ್ಮಾನಿಸ್ತಾರೋ, ಅನುಕೂಲದಲ್ಲಿ ಅನಾನುಕೂಲದಲ್ಲಿ ಯಾರು ಸಾರ್ತಾರೋ, ಪ್ರೈಸ್ ಗಾಡ್, ಅವರ ಸಂಗಡ ದೇವರು ಇರುವವರಾಗಿದ್ದಾರೆ. ಹಲ್ಲೆಲೂಯಾ. ಅವರ ಪ್ರಾರ್ಥನೆಯನ್ನು ಕೇಳುವವರಾಗಿದ್ದಾರೆ, ಅವರು ಭಕ್ತರಾಗಿದ್ದಾರೆ, ಅವರಿಗೆ ಒಂದು ಪ್ರತ್ಯೇಕತೆಯ ಜೀವಿತ ಇದೆ.
ಹಾಲೆಲೂಯಾ. ನಾವು ಬೇರೆದವರ ಜೀವಿತವನ್ನು ನೋಡಿ ಜೀವಿಸಲಿಕ್ಕೆ ಬಂದಿಲ್ಲ, ನಾವು ಯೇಸು ಕ್ರಿಸ್ತನ ಜೀವಿತವನ್ನು ನೋಡಿ ಜೀವಿಸಲಿಕ್ಕೆ ಬಂದಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ನಾವು ಕೊಟ್ಟಿರುವಂಥ ಭಕ್ತರುಗಳು ನಮಗೆ ನಿದರ್ಶನವಾಗಿ ಇಡಲ್ಪಟ್ಟಿದೆ. ನಾವು ರೋಮಾಪುರ ಪತ್ರಿಕೆಯಲ್ಲಿ, ಕೊರಿಂಥದವರ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಅವೆಲ್ಲ ನಮಗೆ ನಿದರ್ಶನಗಳಾಗಿ ಕೊಡಲ್ಪಟ್ಟಿದೆ. ಆದರೆ ನಾವು ಈಗ ಯೇಸು ಕ್ರಿಸ್ತನ ಹಾಗೆ ಜೀವಿಸಲು ನಾವು ಕರೆಯಲ್ಪಟ್ಟಿದ್ದೇವೆ. ಅದಕ್ಕೆ ಅಪೊಸ್ತಲನಾದ ಯೋಹಾನನು ಹೇಳುವ ಪ್ರಕಾರ 1 ಯೋಹಾನ 4:17 ಇರಲಿ, ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿಯೇ ನಾವು ಈ ಲೋಕದಲ್ಲಿದ್ದೇವೆ. ಆತನ ಸ್ವರೂಪಕ್ಕೆ ನಾವು ಮಾರ್ಪಡಲು ನಾವು ಕರೆಯಲ್ಪಟ್ಟಿದ್ದೇವೆ. ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಆದ್ದರಿಂದ ಯೇಸು ಕ್ರಿಸ್ತರು ಅವರು ಲೋಕದಲ್ಲಿರುವಾಗ ಅವರು ಯಾವಾಗಲೂ ಒಬ್ಬಂಟಿಯಾಗಿರಲಿಲ್ಲ, ದೇವರು ಅವರ ಸಂಗಡ ಇದ್ದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದರೆ ದೇವರಿಗೆ ನಾವು ಪ್ರತ್ಯೇಕತೆ, ನಾವು ಜೀವಿತ ಇರುವಾಗ, ದೇವರ ವಾಕ್ಯದ ಜೀವಿತ ಇರುವಾಗ ನಮ್ಮಲ್ಲಿ ನಮ್ಮ ದೇವರು ನಮ್ಮ ಸಂಗಡ ಇರುವವನಾಗಿದ್ದಾನೆ. ನಮ್ಮನ್ನು ಒಬ್ಬಂಟಿಗನಾಗಿ ಬಿಡುವುದಿಲ್ಲ. ಹೋರಾಟಗಳಿದೆ, ಸಂಕಟಗಳಿದೆಯೇ, ಯಾರಿಗೆ ಹೋರಾಟ ಇದೆಯೋ, ಯಾರಿಗೆ ಈ ಲೋಕದಲ್ಲಿ ಸಂಕಟ ಇದೆಯೋ ಅವನು ನಿಜವಾದ ಭಕ್ತನಾಗಿದ್ದಾನೆ. ಯಾಕಂದರೆ ಸದ್ಭಕ್ತರಾಗಿ ಜೀವಿಸುವವರಿಗೆ ಅನೇಕ ಉರುಳುಗಳು ಉಂಟು ಎಂಬುದಾಗಿ. ಹೋರಾಟ ಇರುವಾಗಲೇ ಜಯ, ಹೋರಾಟ ಇಲ್ಲದೆ ನಮಗೆ ಜಯವಿಲ್ಲ. ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕು, ನಿಮಗೆ ಹೋರಾಟ ಇದೆಯಾ, ಕಷ್ಟ ಇದೆಯಾ, ನೀವು ಸಂತೋಷ ಪಡ್ರಿ. ನಿಮಗೊಂದು ದೇವರು ಜಯ ಇಟ್ಟಿದ್ದಾನೆ, ಮುಂದೆ ನಿಮಗೊಂದು ಪ್ರಮೋಷನ್ ಇಟ್ಟಿದ್ದಾನೆ ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳುವಂಥದ್ದು. ಆದರೆ ನಮಗೆ ಪ್ರತ್ಯೇಕತೆ ಜೀವಿತ ಇರುವಾಗ ಪ್ರೈಸ್ ಗಾಡ್, ದೇವರು ನಮ್ಮನ್ನು ಒಂಟಿಯಾಗಿ ಬಿಡುವುದಿಲ್ಲ. ನಮ್ಮ ಪ್ರಾರ್ಥನೆ ಕೇಳುವಂಥ ದೇವರಾಗಿದ್ದಾರೆ. ನಾವು ಯೋಹಾನನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪ್ರೈಸ್ ಗಾಡ್, ಕರ್ತನಾದ ಯೇಸು ಕ್ರಿಸ್ತರ ಪ್ರಾರ್ಥನೆಯನ್ನು ನಾವು ನೋಡುವಾಗ ಅಲ್ಲಿ ನಾವು ಒಂದು ಅಂಶ ನಮಗೆ ಗೊತ್ತಾಗ್ತದೆ. ನಾವು ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಾನದಲ್ಲಿರ್ತದೆ. ಸತ್ತ ಲಾಜರನ್ನು ಎಬ್ಬಿಸುವಂಥ ಸಂದರ್ಭದಲ್ಲಿ ನಾವು 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 41-42ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಆದರೆ ಇನ್ನೂ ಪ್ರಾರ್ಥನೆ ಮಾಡಿರುವುದಿಲ್ಲ. ಆದರೆ ಒಂದು ಮಾತು ಹೇಳ್ತಾರೆ, ಏನಂತ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವನಾಗಿದ್ದಿ ಎಂದು ನನಗೆ ಗೊತ್ತೇ ಇದೆ. ಆದರೂ ನೀನೇ ನನ್ನನ್ನು ಕಳಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನು ಆಡಿದೆ ಎಂದು ಹೇಳಿದರು. ಇವತ್ತು ನಮ್ಮ ಪ್ರಾರ್ಥನೆ ಪ್ರತ್ಯೇಕತೆ ಜೀವಿತ, ಯೇಸು ಕ್ರಿಸ್ತನ ಜೀವಿತ, ಸಮರ್ಪಿಸಿ ಜೀವಿತ ಇರುವುದಾದರೆ ಇವತ್ತು ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಾನದಲ್ಲಿ ಇರ್ತದೆ. ಆದರೆ ನೀವು ಪ್ರಾರ್ಥನೆ ಮಾಡಲೇಬೇಕೆಂಬುದಾಗಿ ದೇವರ ಒಂದು ನಿಯಮವಾಗಿದೆ, ದೇವರ ಒಂದು ಚಿತ್ತವಾಗಿದೆ. ಆದರೆ ಇಲ್ಲಿ ಒಂದು ಅಂಶ ತಿಳಿದುಕೊಳ್ಳಬೇಕು, ನಮ್ಮಲ್ಲಿ ಒಂದು ಪ್ರತ್ಯೇಕತೆ ಜೀವಿತ ಇರುವುದಾದರೆ, ದೇವರ ವಾಕ್ಯದ ಜೀವಿತ ಇರುವುದಾದರೆ, ಅದಕ್ಕಾಗಿ ನಮಗೆ ಪವಿತ್ರಾತ್ಮನವರು ಕೊಟ್ಟಿದ್ದಾರೆ, ನಮ್ಮ ಸಹಾಯಕನನ್ನಾಗಿ ಕೊಟ್ಟಿದ್ದಾರೆ, ಈ ಸತ್ಯವೇದವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಜೀವಿತ ಬರುವಾಗ ಈ ಒಂದು ವಾಕ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರುವುದಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಆತನು ಮೊರೆ ಇಟ್ಟಾಗ ಯಾವಾಗಲೂ ಪ್ರಾರ್ಥನೆ ಕೇಳ್ತಾ ಇದ್ದಾರೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ಪ್ರಾರ್ಥನೆ ದೇವರ ಸನ್ನಿಧಾನದಲ್ಲಿ ಇರುತ್ತದೆ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡುವುದಕ್ಕೆ ಸ್ಪಷ್ಟವಾಗ್ತದೆ. ಹಲ್ಲೆಲೂಯಾ. ಹಾಗಾದರೆ ನಿಮ್ಮ ಪ್ರಾರ್ಥನೆ, ನಿಮ್ಮ ಬೇಡಿಕೆಗಳು ಮೊದಲೇ ದೇವರ ಸನ್ನಿಧಾನದಲ್ಲಿ ಇರಬೇಕಾದರೆ ನಮಗೆ ಒಂದು ಪ್ರತ್ಯೇಕತೆಯ ಜೀವಿತ ಬೇಕು, ದೇವರ ವಾಕ್ಯದ ಜೀವಿತ ಬೇಕು, ದೇವರಿಗೋಸ್ಕರ ಜೀವಿಸಬೇಕು. ಅದು ಪ್ರತ್ಯೇಕತೆಯಾಗಿದೆ. ಹಲ್ಲೆಲೂಯಾ. ಇವತ್ತು ನಾವು ಲೋಕವನ್ನು ನೋಡಿ ಅಥವಾ ಇನ್ಯಾರನ್ನು ನೋಡಿ ನಾವು ಜೀವಿಸಲಿಕ್ಕಲ್ಲ, ಆದರೆ ಯೇಸು ಕ್ರಿಸ್ತನನ್ನು ನೋಡಿ ಜೀವಿಸಲಿಕ್ಕೆ, ಸಭೆಯ ಉಪದೇಶವನ್ನು ಕೇಳಿ ಜೀವಿಸಲಿಕ್ಕೆ, ದೇವರ ವಾಕ್ಯದ ಪವಿತ್ರಾತ್ಮನವರ ಉಪದೇಶವನ್ನು ಕೇಳಿ ಜೀವಿಸಲಿಕ್ಕೆ ಹಲ್ಲೆಲೂಯಾ ನಾವು ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ಒಂದು ಜೀವಿತ ಬರುವಾಗ ನಮ್ಮ ಜೀವಿತದಲ್ಲಿ ಒಂದು ಏನಾಗ್ತದೆ ಅಂತ ಹೇಳಿದರೆ, ಆಶೀರ್ವದಿಸಲ್ಪಟ್ಟ ಜೀವಿತ. ಪ್ರೈಸ್ ಗಾಡ್. ನಮಗೆ ದೇವರು ನಮ್ಮ ಸಂಗಡ ಇದ್ದು ನಮಗೋಸ್ಕರ ಆತನೇನು ಮಾಡುವವರಾಗಿದ್ದಾರೆ, ಕಾರ್ಯ ಮಾಡುವಂಥ ದೇವರಾಗಿದ್ದಾರೆ. ನಾವು ದೇವರ ಕಾರ್ಯಗಳನ್ನು ಮಾಡಿದರೆ ದೇವರು ನಮ್ಮ ಕಾರ್ಯಗಳನ್ನು ಮಾಡಲು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ನನ್ನ ಸಹೋದರ ಸಹೋದರಿಯರೇ, ವೀಕ್ಷಕರೇ, ಇಲ್ಲಿ ಒಂದು ವಿಶೇಷವಾದ ಒಂದು ಸಂದೇಶ ನಾನು ಕೊಡಲಿಕ್ಕೆ ಬಯಸ್ತೇನೆ. ನಿಮ್ಮಲ್ಲಿ ಒಂದು ಪ್ರತ್ಯೇಕತೆ ಜೀವಿತ ಇರಲೇಬೇಕು. ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಕರ್ತನೆ, ಯೇಸುವೆ, ನೀನು ನಿನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕಪ್ಪ.
ಕರ್ತನಿನ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸಬೇಕು. ಕೇಳುಗರನ್ನೆಲ್ಲರನ್ನು ಆಶೀರ್ವಾದ ಮಾಡಿರಿ. ಈ ವಾಕ್ಯ ಅವರ ಹೃದಯಗಳಲ್ಲಿ ಕಾರ್ಯ ಮಾಡಿ ಅವ ಫಲ ಕೊಡುವ ಜೀವಿತವಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸ್ತಾ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಪರಲೋಕದ ಜೀವವುಳ್ಳ ತಂದೆಯೇ, ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಅವಕಾಶ ಕೊಟ್ಟಂಥ ಸೇವಕರಿಗೂ ಮತ್ತು ಸಭಿಕರಿಗೂ, ಇಲ್ಲಿ ಆಶ್ರಯ ಚಾನಲ್ನ ಎಲ್ಲ ಒಂದು ಪ್ರೈಸ್ ಗಾಡ್ ಇವರಿಗೂ, ಸೇವಕರಿಗೂ, ಸ್ಟಾಫ್ಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ದೇವರಿಗೆ ಮಹಿಮೆ ಉಂಟಾಗಲಿ. ಆಮೆನ್.